ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಬೇಸಿಗೆ ಕಾಲದಲ್ಲಂತೂ ಈ ಸಮಸ್ಯೆ ತುಂಬಾನೇ ಹೆಚ್ಚಾಗಿರುತ್ತೆ. ಆದ್ರೆ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣಗಳೇನೆಂದ್ರೆ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವಿಸೋದ್ರಿಂದ, ನೀರನ್ನು ಹೆಚ್ಚಾಗಿ ಕುಡಿಯದೇ ಇರುವುದರಿಂದ, ಹೆಚ್ಚಿನ ಹೊತ್ತಿನಲ್ಲಿ ಕುರ್ಚಿಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಈ ಉಷ್ಣತೆ ಅನ್ನೋದು ಹೆಚ್ಚಾಗತ್ತೆ. ಈ ಉಷ್ಣತೆ ಹೆಚ್ಚಾಗ್ತಾ ಬರುವ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಇದರಿಂದ ಮುಖದಲ್ಲಿ ಹೆಚ್ಚಾಗಿ ಮೊಡವೆಗಳು, ಹಾಗೆ ಅಲ್ಸರ್ಸ್ ಅಂದರೆ ಬಾಯಿ ಹುಣ್ಣಾಗೋದು, ಈ ರೀತಿಯಾದಂಥ ಸಮಸ್ಯೆಗಳನ್ನ ತುಂಬಾ ಎದುರಿಸ್ಬೇಕಾಗತ್ತೆ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಹೆಚ್ಚಾಗಿ ನೋವು ಕಂಡುಬರುವುದು, ಹುರಿಯಾಗುವಂಥ ಸಮಸ್ಯೆಗಳು ಕಂಡುಬರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ನಮ್ಮ ಶರೀರದಲ್ಲಿರ್ತಕ್ಕಂಥ ಹೆಚ್ಚಾದ ಉಷ್ಣತೆಯನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿದ್ರೆ ಸಾಕು, ನಾವು ಯಾವುದೇ ರೀತಿಯಾದಂಥ ಮೆಡಿಸಿನ್ಸ್ಗಳನ್ನು ತಗೊಳ್ಳೋವಂಥ ಅವಶ್ಯಕತೆನೇ ಇರೋದಿಲ್ಲ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು ನೀವು ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಾ? ಹಾಗಾದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ಈ ರೆಮಿಡಿಗೆ ನಮಗೆ ಬೇಕಾಗಿರೋದು ಬಾರ್ಲಿ ಅಕ್ಕಿ. ಈ ಬಾರ್ಲಿ ಅಕ್ಕಿ ನೋಡಿ, ಈ ರೀತಿ ಚಿಕ್ಕದರಲ್ಲಿ ವೈಟ್ ಕಲರ್ನಲ್ಲಿ ಇರುತ್ತೆ. ನಿಮಗಿದು ಚಿಕ್ಕ ಗೋಧಿ ಕಾಳು ಥರನೂ ಅನಿಸ್ಬೋದು, ಅಥವಾ ಉದ್ದಿನ ಗುಂಡು ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಕೂಡ ಇರುತ್ತೆ. ನೋಡಿ, ಕಾಣಿಸ್ತಾ ಇದಲ್ವಾ? ಇದು ನಿಮಗೆ ಕಿರಾಣಿ ಶಾಪ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಫ್ರೆಂಡ್ಸ್, ಈ ಬಾರ್ಲಿ ಅಕ್ಕಿಯಲ್ಲಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗೆ ಇದು ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದು. ನೀವು ಹೆಚ್ಚಾಗಿ ಈ ಬೇಸಿಗೆಗಾಲದಲ್ಲಿ ಬಾರ್ಲಿ ಅಕ್ಕಿ ತಿನ್ನೋದ್ರಿಂದ ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಸಹ ಕಡಿಮೆ ಮಾಡುತ್ತೆ. ಇನ್ನು ಇದರಲ್ಲಿ ಫೈಬರ್ ಮತ್ತು ಮೆಗ್ನೀಷಿಯಂ ಹೆಚ್ಚಾಗಿ ಇರುತ್ತೆ. ನೀವು ಒಂದು ವೇಳೆ ಡಯಾಬಿಟಿಕ್ ಪೇಷಂಟ್ ಆದರೆ ನೀವು ಕೂಡ ತಗೋಬಹುದು. ನಿಮಗೆ ಶುಗರ್ ಇತ್ತು ಅಂತ ಹೇಳಿದ್ರೆ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಇದು ಕ್ಯೂರ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಹಾಗೆ ಇದನ್ನು ನಾವು ತಿನ್ನೋದ್ರಿಂದ ಕ್ಯಾನ್ಸರ್ನಂಥ ಸಮಸ್ಯೆಗಳು ಬರದೇ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಇದರಲ್ಲಿ ಈ ಬಾರ್ಲಕ್ಕಿನ ಹಾಕ್ಕೋಬೇಕು. ನಾವು ಡೈರೆಕ್ಟಾಗಿ ರೈಸ್ನೇ ಮಾಡ್ಕೋಬೋದು, ಬಟ್ ರೈಸ್ ತಿನ್ನೋಕ್ಕಾಗಲ್ಲ ಅಂದ್ಕೊಳ್ಳೋರು ಸೊ ಇದನ್ನು ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೊಳ್ಳಿ. ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ರೈಸ್ನ ಹಾಕ್ಕೊಳ್ಳಿ. ಇದಕ್ಕಿನ್ನೇನು ಹಾಕದೆ ಸ್ವಲ್ಪ ತರ್ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಕಾಣಿಸ್ತಾ ಇದಲ್ವ? ಇಷ್ಟ ಆದರೆ ಸಾಕು. ಸೊ ಇವಾಗ ನಮಗೆ ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಯಲ್ಲಿ 1-2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಅಂದರೆ ನಿಮಗೆ ಒಬ್ಬರಿಗೆ ಮಾಡ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ 1.5 ಗ್ಲಾಸ್ ಆ ರೀತಿ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇಬ್ಬರಿಗೆ ಬೇಕು ಅಂದರೆ 2-2.5 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸಿ. ನೋಡಿ, ಈ ರೀತಿ ಕುದಿಯುವಾಗ ನಾವು ಬಾರ್ಲಕ್ಕಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಇದನ್ನು ಹಾಕ್ಕೊಳ್ಳಿ. ಕುದಿಯುವಾಗ ಹಾಕಬೇಕು. ಸೊ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಕುದಿಸ್ಲಿಕ್ಕೆ. ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಿ ಮಧ್ಯ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಇದನ್ನು ಮಕ್ಳಿಗೆ ಕೊಟ್ಟರು ಮಕ್ಕಳಿಗೂ ತುಂಬಾ ಒಳ್ಳೆಯದು. ನೋಡಿ, ಇದು ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೋಬೇಕು. ನೋಡಿ, ಇವಾಗ ಒಂದು 80% ಚೆನ್ನಾಗಿ ಬೆಂದಿದೆ. ಕಾಣಿಸ್ತದಲ್ವಾ? ಸೊ ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅನಂತರ 1/4 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ನಿಮಗೆ ಜೀರಿಗೆ ಉಪ್ಪು ಬೇಡ ಅಂದ್ಕೊಂಡ್ರೆ ಕಲ್ಲು ಸಕ್ಕರೆನ ಕುಟ್ಟಿ ಪುಡಿ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ 1 ನಿಮಿಷ ಕುದಿಸ್ಕೊಳ್ಳಿ ಉಪ್ಪು ಮತ್ತು ಜೀರಿಗೆ ಹಾಕಿದ್ಮೇಲೆ. ಸೊ ನಿಮಗೆ ಸ್ವೀಟ್ ಬೇಡ ಅಂದ್ಕೊಂಡ್ರೆ ಈ ರೀತಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೇಡ ನಮಗೆ ಸ್ವೀಟಲ್ಲೇ ಮಾಡ್ಕೋತೀವಿ ಅಂದರೆ ಕಲ್ಲು ಸಕ್ಕರೆನೇ ಹಾಕ್ಕೊಳ್ಳಿ, ನಾರ್ಮಲ್ ಸಕ್ಕರೆನ ಹಾಕ್ಕೊಬಿಡಿ. ಇವಾಗ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಬೌಲ್ಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮಗೆ ಬಾರ್ಲಕ್ಕಿ ಅಂತೂ ಸಿಕ್ಕೇ ಸಿಗುತ್ತೆ. 1-2-3 ಸ್ಪೂನ್ ಆದರೆ ಸಾಕು. ನೀವು ಇದನ್ನು ವಾರದಲ್ಲಿ 2 ಸಲ 3 ಸಲ ತೊಗೋಬೋದು, ಅಥವಾ ಡೈಲಿ ಕೂಡ ನಿಮಗೆ ತಗೊಳಕ್ಕಾಗತ್ತೆ ಅಂದರೆ ಡೈಲಿ ಕುಡಿಬೋದು ಆರಾಮಾಗಿ.
ಆ್ಯಂಡ್ ಮಕ್ಕಳಿಗೆ ಓದೋ ಮಕ್ಕಳಿಗೂ ಕೊಡ್ಬೋದು, ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಅವರಿಗೆ ಕೊಡ್ಬೋದು. ಹಾರ್ಟ್ ಡಿಸೀಸ್ ಏನಾದರೂ ಇತ್ತಂದರೆ ಅವರು ಕೂಡ ತೊಗೋಬೋದು. ಕ್ಯಾನ್ಸರ್ ಪೇಷಂಟ್ಗಳು ತೊಗೋಬೋದು, ಶುಗರ್ ಇರೋರು ತೊಗೋಬೋದು. ಸೊ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋರು ಇದು ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಕಡಿಮೆ ಕ್ಯಾಲೋರೀಸ್ ಇರುತ್ತೆ. ಹಾಗೆ ನೀರನ್ನ ಹೆಚ್ಚಾಗಿ ಕುಡೀರಿ, ಮಜ್ಜಿಗೆ ಹೆಚ್ಚಾಗಿ ಕುಡೀರಿ. ಹೆಚ್ಚಾಗಿ ಫ್ರಿಜ್ ವಾಟರ್ನ ಕುಡಿಬೇಡಿ, ಅಷ್ಟು ಒಳ್ಳೆಯದಲ್ಲ. ತುಂಬ ಹೀಟ್ ಅನಿಸುತ್ತೆ ಬಾಡಿಯಲ್ಲಿ. ನಮಗೆ ಕುಡಿದ ತಕ್ಷಣ ತಣ್ಣಗಾಗ್ಬೋದು, ಆದರೆ ಅದು ತುಂಬ ಹೀಟ್ ಆಗುತ್ತೆ. ನೀರು ಕುಡಿಯೋಕ್ಕೆ ಹೋಗಬೇಡಿ, ಎಳ್ನೀರನ್ನ ಕುಡೀರಿ. ಅವಾಗವಾಗ ಜೀರಿಗೆ ಅನ್ನನ ತಿನ್ನಿರಿ, ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನಾನು ಹೇಳಿರೋ ಇವೆಲ್ಲದನ್ನು ಅವಾಗವಾಗ ಪಾಲಿಸೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗೆ ಬಿಸಿಲು ಇವಾಗ ಹೆಚ್ಚಾಗಿದೆ, ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬಾಡಿ ಹೀಟ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನರು ಇಷ್ಟಪಟ್ಟಿದ್ದಾರೆ, ಅದಕ್ಕಾಗಿ ಇನ್ನೊಂದು ವಿಡಿಯೋನ ಹಾಕಿದ್ದೀನಿ. ಸೊ ಇದು ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ನಿಮಗೆ ಇದಾದರೂ ಯೂಸ್ ಮಾಡ್ಬೋದು ಅಥವಾ ಅದಾದರೂ ಯೂಸ್ ಮಾಡ್ಬೋದು. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಟಿಪ್ಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. Thank you.